ಮಾಡಕ್ಕೆ ನಿಜ ಹೊಡಿಬೇಡ. ನಾವು ಕೂಡ ಚಿಕ್ಕ ವಯಸ್ಸಲ್ಲಿ ಹೀಗೆ ನೋಡ್ತಿದ್ವಿ ಗೈಸ್. ನೋಡಿ ಗೈಸ್ ಇಲ್ಲಿ ಹಾವು ಮಚ್ಚ ಹೆಂಗಿದೆ ಒಳಗೆ. ಮಕ್ಳು ಮಾಡೋದು ದೊಡ್ಡ ವಿಷಯ ಅಲ್ಲ, ಮಕ್ಳನ್ನ ಸಾಕೋದು ದೊಡ್ಡ ವಿಷಯ. ಏನದು ಬಾಚಿಂಗ್ ಏನದು ಅಲ್ವಾ ಗೈಸ್? ಇದುವರೆಗೂ ನಮ್ಮ ಅಕ್ಕ ನಂಗೆ ವರುಣ್ ಅಂತ ಕರೆದಿಲ್ಲ ಗೈಸ್. ಅವಳು ಹಾಕಮ್ಮ ಸೌಂಡ್ ಕೊಡಮ್ಮ. ಒಂದೇ ಕಾಲಲ್ಲಿ ನಿಂತ್ಕೊಂಡು 100 ಮೊಟ್ಟೆ ಇಡುತ್ತೆ, ಅದೇನು? ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತಿನ ಬ್ಲಾಗ್ ಅಂತ ತಮ್ಮನೇಲಿ ನೋಡಿರ್ತೀರಾ. ಸೊ ಇವತ್ತು ನಾನು ಕುಕಿಂಗ್ ಬ್ಲಾಗ್ ಮಾಡ್ತಿದ್ದೀನಿ, ನಮ್ಮ ಅಕ್ಕ ನನಗೆ ಹೇಳ್ಕೊಡ್ತಾಳೆ. ಸೊ ನಾನು ಮಾಡ್ತಿದ್ದೀನಿ. ಫಸ್ಟು ಕುಶಾನಿ, ಹಲೋ ಕುಶಾನಿ, ಎಲ್ರಿಗೂ ಹಾಯ್ ಮಾಡ್ಬಿಡೊಂದು. ಎಲ್ಲರೂ ಹೇಗಿದ್ದೀರಾ ಅಂತ ಕೇಳು. ಎಷ್ಟು ಜನ ಮಿಸ್ ಮಾಡ್ಕೊಂಡವ್ರೆ ವ್ಲಾಗಲ್ಲಿ ನೀನು ಜಾಸ್ತಿ ತೋರಿಸ್ತಿಲ್ಲ ಅಂದ್ಬಿಟ್ಟು ಎಲ್ಲ ಬೇಜಾರಾಗ್ಬಿಟ್ಟವ್ರೆ. ಎಲ್ಲರೂ ಬೇಜಾರಾಗ್ಬಿಟ್ಟವ್ರು ಕುಶಾನಿ. ನಾವು ಮಾತಾಡೋದಕ್ಕೆ ಮೈಕಲ್ಲಿ ಒಂದು ಸ್ವಲ್ಪ ಮಾತಾಡು, ಏನಾದ್ರು ಮಾತಾಡು ಅಂತ ಜನಗಳಿಗಾನೆ ಹೇಳು. ಎಲ್ಲರೂ ನಿನ್ನ ಮಿಸ್ ಮಾಡ್ತಾವ್ರು ಕುಶಾನಿ. ಏನಕ್ಕೆ ಮಿಸ್ ಮಾಡ್ಕೊಂತಾರೆ? ನಾನು ಇದೀನಿ ನಿಮ್ಗೆ ಅಂತ ಹೇಳು. ಖುಷಿ ಕೊಡ್ತೀನಿ ಏನು, ಬೇಜಾರಾಗ್ಬಿಡಿ ನೀವು, ನಾನು ನಿಮ್ಗೆ ಎಂಟರ್ಟೈನ್ ಮಾಡ್ತೀನಿ. ಬ್ಯಾಂಗಲ್ ಬಂಗಾರಿ ಡ್ಯಾನ್ಸ್ ಆಡ್ತೀನಿ ನಾನು. ಜ್ವರ ಬಂದಿದೆ ಕೂಡ ಆಡ್ತೀನಿ ನಾನು. ಓಕೆನಾ? ಇವಾಗ ಮೈಕಲ್ಲಿ ಹಾಕ್ಬೇಕಾ ನಿನಗೆ? ಗೈಸ್ ಇವತ್ತು ಕುಕಿಂಗ್ ಬ್ಲಾಗ್ ಮಾಡ್ತಿದ್ದೀವಿ. ಸೊ ನಮ್ಮ ಅಕ್ಕನು ನನಗೆ ಹೇಳ್ಕೊಡ್ತಾಳೆ ಹೆಂಗೆ ಕುಕಿಂಗ್ ಬ್ಲಾಗ್ ಮಾಡೋದು ಅಂತ. ಸೊ ನಮ್ಮ ಅಕ್ಕ ರೆಡಿ ಆಗ್ತಾಳೆ ಅಂಶ. ಅಲ್ಲಿಗೂ ನಾವು ಮಾತಾಡ್ಸ್ಕೊಂಬರೋಣ. ಹಾಯ್ ಮಾಧವ್ ಇಂಡಿಯಾ. ಹಾಯ್ ನಮಸ್ತೆ ಎಲ್ಲರಿಗೂ. ನೀನು ಬಿಟ್ಟರೆ ಅಡುಗೆ ಮನೇಲಿ ಇರ್ತೀಯಾ, ಅದು ಬಿಟ್ಟರೆ ಅಲ್ಲಿ ಬಟ್ಟೆ ಒಣಗಾಕಿರ್ತೀಯ. ಸೊ ನಿಂದು ಇದು ಆಗ್ಬಿಡಿಯ ಡ್ಯೂಟಿ ನಿನಗೆ ಬರ್ತಾ ಹಾಂ. ಒಂದು ಗೈಸ್ ನಮ್ಮ ಅಮ್ಮ ಪ್ರೀವಿಯಸ್ ಒಂದು 5-6 ಮಂತ್ಸ್ ಬ್ಯಾಕ್ ವಿಡಿಯೋಸ್ ನೋಡಿ ಹೋಗ್ಬಿಟ್ಟು ಎಷ್ಟು ಚಾರ್ಮಿಂಗ್ ಆಗಿ ಎಷ್ಟು ಚೆನ್ನಾಗಿದ್ರು. ಇವಾಗ ಡಾರ್ಕ್ ಸರ್ಕಲ್ಸ್ ಆಗ್ಬಿಡಿ, ನೋಡಿ ಅಮ್ಮಂಗೆ ಡಾರ್ಕ್ ಸರ್ಕಲ್ಸ್ ಆಗೈತೆ, ಫೇಸ್ ಎಲ್ಲ ಡಲ್ ಆಗೋಗ್ಬಿಡೈತೆ ನಾವು ಅಮ್ಮಂದು. ಹಾಂ ಏನು ಮಾಡೋದು ಟೆನ್ಷನ್. ಏನಕ್ಕೆ ಟೆನ್ಷನ್ ನಿನಗೆ? ಟೈಮ್ ಇಲ್ಲ, ಟೆನ್ಷನ್ಗೆ ತಲೆ ಮೇಲೆ ಬಿಳಿ ಕೂದಲು ಕೂಡ ಹೋಗ್ಬಿಡಿ. ನಾವು ಟೆನ್ಷನ್ ಬೆಳೆ ಕೂದಲು ಬಂದ್ಬಿಟ್ಟವೆ, ನಿದ್ದೆ ಇಲ್ಲ ಸರಿಯಾಗಿ, ಟೈಮಿಗೆ ಸರಿಯಾಗಿ ಊಟ ಮಾಡೋಕ್ಕಾಗ್ತಿಲ್ಲ, ಹಾಗೆ ಫ್ರೀಯಾಗಿರೋಕ್ಕಾಗ್ತಿಲ್ಲ. ಇನ್ನೊಂದು ಸ್ವಲ್ಪ ದಿವಸ ಆರಾಮಾಗಿರಮ್ಮ. ಆಮೇಲೆ ನೆಕ್ಸ್ಟ್ ಹ್ಯಾಂಡ್ ಆಫ್ ಕೊಡ್ತೀನಿ ನಿಮಗೆ ಅವ್ರು ಚೈತ್ರ ಹೋಗಿದ ತಕ್ಷಣ. ಸೊ ನಮ್ಮ ಚೈತ್ರ ಇಂಡಿಯಾ ಏನು ಮಾಡ್ತಾವಳೆ? ಹಾಯ್ ಚೈತ್ರ, ಹೆಂಗಿದ್ಯಾ? ಇವತ್ತೇನು ಕುಕಿಂಗ್ ಬ್ಲಾಗ್ ನೀನೇ ಮಾಡ್ತೀಯ ಅಂತ ಹೇಳ್ದಂತೆ? ನಾನು ಮಾಡಲ್ಲ. ಯಾಕೆ? ನಾನು ಹೇಳ್ತೀನಿ ನೀನು ಮಾಡು. ಯಾಕೆ ನೀನು ಮಾಡು? ನಾನು ಮಾಡಂಗಿಲ್ಲಲೇ. ಏನಕ್ಕೆ ಮಾಡಂಗಿಲ್ಲ ನೀನು? ಗೊತ್ತಿಲ್ಲ, ಒಂದು 3-4 ಮಂತ್ಸ್ ರೆಸ್ಟ್ ಫುಲ್. ನೀನೇ ತಗೊಂಡ್ಬಿಟ್ಟಿದ್ಯಾ? ಇಲ್ಲ ಅಂತಂದ್ರೆ ಯಾರು ಹೇಳಿದ್ರೆ ನಿಂಗೆ ಮಾಡಬೇಡ ಅಂತ? ಎಲ್ಲರೂ ಮಾಡ್ತಾರೆ ರೆಸ್ಟ್, ಆಯ್ತಾ? ಏಯ್ ನಾನೇ ಸಪ್ರೇಟ್ ಅಲ್ಲ. ಅಲ್ಲ ಒಂದು ಕುಕಿಂಗ್ ಮಾಡ್ಕೊಳಕ್ಕಾಗಲ್ಲ ನನ್ನ ಕೈ ನಿಮಗೆ. ನೀನೇ ಮಾಡು, ನಾನು ಹೇಳ್ತೀನಿ ನೋಡೋಣ. ಗೈಸ್ ಅದೇ ಅವಾಗ ಡಿಸ್ಕಸ್ ಮಾಡಿದ್ವಿ, ಅವಳು ಕುಕಿಂಗ್ ಮಾಡಂಗಿಲ್ವಂತೆ ಇವತ್ತಂತಲ್ಲ, ಇನ್ನೊಂದು 3 ಮಂತ್ಸ್ ಕುಕಿಂಗ್ ಮಾಡಂಗಿಲ್ವಂತೆ ಅವಳು. ಸೊ ಅದಕ್ಕೆ ಅವಳು ನನಗೆ ಹೇಳ್ಕೊಡ್ತಾಳೆ ಏನು ಮಾಡಬೇಕು ಅಂತ, ಅದನ್ನು ಮಾಡ್ತೀನಿ. ಸೊ ಏನು ರೆಸಿಪಿ ಮಾಡ್ತಿದ್ದೀರಿ ಇವತ್ತು ನಾವು? ಏನು ಬೇಕು ನಿಮಗೆ? ಏನು ಮಾಡೋಣ? ಡಿಫ್ರೆಂಟಾಗಿ ಮಾಡೋಣ, ಏನೋ ಒಂದು ಇಟಾಲಿ ಥರ, ಅದರ ಇಟಾಲಿ ಡಿಶ್ ಥರ ಏನೋ ಮಾಡೋಣ. ನೂಡಲ್ಸ್? ಹಾಂ, ಊಟ ಥರ ಬೇಕಾ ಸ್ನ್ಯಾಕ್ಸ್ ಥರ ಬೇಕಾ? ಸ್ನ್ಯಾಕ್ಸ್. ಇವಾಗ ಚಳಿ ಅಲ್ವಾ, ಆಚೆ ವೆದರ್ ಕೂಡ ನೋಡೋಂಗಿದೆ. ಹೆಂಗಿದೆ ವೆದರ್ ನೋಡ್ಕೊಂಡು ಹೇಳ್ತೀನಿ ನಿಂಗೆ ಯಾವ್ದು ಬೇಕು ನನಗೆ ಅಂತ. ಸೊ ವೆದರ್ ಒಂದು ಸ್ವಲ್ಪ ಚೆನ್ನಾಗಿದೆ. ಬರ್ಗರ್ ಇಲ್ಲ ಸ್ಯಾಂಡ್ವಿಚ್ ಪಿಜ್ಜಾ? ಬರ್ಗರ್ ಸ್ಯಾಂಡ್ವಿಚ್ ಪಿಜ್ಜಾ. ಸೊ ಅದು ಚೀಟ್ ಆಗೋಯ್ತು, ಚೀಟ್ ಮೇಲೆ ಆಗೋಯ್ತು ಅದು. ಎಲ್ಟಿ ಮನೇಲೆ ಮಾಡೋದು. ಆದ್ರೂ ಬರ್ಗರ್ ಬೇಡ ಕಣೆ, ಬ್ರೆಡ್ ತಿಂತಾ ಇರ್ತೀನಿ. ಪಿಜ್ಜಾ ಮಾಡಿದೀವಲ್ಲ ಒಂದ್ಸಲಿ, ಅದು ಮಾಡಿದೀವಿ. ಅವಾಗ್ಲೇ ಹೇಳ್ತಾರ ನೂಡಲ್ಸ್. ಸೊ ಅದು ಹೇಳ್ತೀನಿ ನನಗೆ. ನೂಡಲ್ಸ್ ಮನೇಲಿ ಮಾಡ್ಕೊಂಡು ತಿಂತೀವಲ್ಲ, ಸ್ವಲ್ಪ ತಿನ್ಬೋದು, ಏನಾಗಲ್ಲ. ಮಾಡ್ಕೊಂಡು ತಿನ್ನೋತಾನೆ, ಸ್ವಲ್ಪ ತಿನ್ನೋ ಕಡೆ ಮಾಡ್ಕೊಡೆ. ಸೊ ಹೇಳ್ಕೊಡೆ, ಮಾಡ್ತೀನಿ. ಓಕೆ ಓಕೆನಾ? ನೂಡಲ್ಸು ವೆಜ್ ನೂಡಲ್ಸ್, ನಾನ್ ವೆಜ್ ನೂಡಲ್ಸ್? ವೆಜ್ ಅಪ್ಪ, ನಾನ್ ವೆಜ್. ಗೈಸ್ ನಮ್ಮ ಅಕ್ಕ ನಾಲ್ಗೆ ತುದಿಲ್ ನೋಡಿ ಗೈಸ್, ಅದೇನೋ ಒಂಥರ ಮಚ್ಚೆ ಥರ ಇದೆ ಒಳ್ಳೆ, ಹಾವು ಮಚ್ಚೆ ನೋಡಿ ಗೈಸ್. ಇಲ್ಲಿ ಹಾವು ಮಚ್ಚೆ ಹೆಂಗಿದೆ ಒಳಗೆ. ಯಪ್ಪ ಗೈಸ್, ಎಲ್ರಿಗೂ ಮಕ್ಕದ ಮೇಲೆ ಮಚ್ಚೆ ನೋಡಿದ್ದೀನಿ, ಕೈ ಮೇಲೆ ಮಚ್ಚೆ ನೋಡಿದ್ದೀನಿ, ಕಾಲ ಮೇಲೆ ಮಚ್ಚೆ ನೋಡಿದ್ದೀನಿ, ಬಟ್ ನಾಲ್ಗೆ ಮೇಲೆ ಮಚ್ಚೆ ನಾನು ಫಸ್ಟ್ ಟೈಮ್ ಮಚ್ಚೆ ನೋಡ್ತಿರೋದು. ನಾಲ್ಗೆ ಮೇಲೆ ಮಚ್ಚೆ ಇದ್ರೆ ಅವ್ರು ಏನು ಹೇಳ್ತಾರೋ ಅದು ನಿಜ ಆಗುತ್ತೆ ಅಂತ. ಹೌದಾ? ಆಯ್ತು, ನಾನು ಇವಾಗ ದೊಡ್ಡ ಹೀರೋ ಆಗ್ತೀನಿ ಅಂತ ಹೇಳು. ನಾನು ಅವಳಿಗೆ ಎಷ್ಟೊಂದು ಸರಿ ಹೇಳಿದ್ದೀನಿ. ಹೆಸರು ಹೇಳು. ಏನೋ ಆಗ್ತೀಯ, ನಾಲ್ಗೆ ಬಿಟ್ಟಿರೋ ಒಳಗಡೆ ದೊಡ್ಡ ಹೀರೋ ಆಗ್ತೀಯ. ಗೈಸ್ ನಮ್ಮ ಅಕ್ಕ ಹೇಳೋರೆ ನಾನು ದೊಡ್ಡ ಹೀರೋ ಆಗ್ತೀನಿ ಅಂತ. ನೋಡೋಣ. ಚೈತ್ರ ಇವಾಗ ಇದು ಆಗ್ತಿರ್ಲಿ, ನಾನು ಕ್ವಶನ್ ಕೇಳಬೇಕು. ಇವಾಗ ಮೇಕಪ್ ಮಾಡ್ಕೋಬೇಕು ಅಂತಂದ್ರೆ, ಇವಾಗ ಬ್ರೈಡ್ಗೆ ಇಲ್ಲಾಂದ್ರೆ ಬೇರೆ ಕಡೆ ಎಲ್ಲ ಹೋಗ್ಬೇಕಂದ್ರೆ ಮೇಕಪ್ ಮಾಡ್ಸ್ಕೊತಾರೆ ಗೊತ್ತಾ, ಅವ್ರಿಗೆಲ್ಲ 10,000-20,000 ಚಾರ್ಜ್ ಮಾಡ್ತಾರೆ ಮೇಕಪ್ ಮಾಡ್ಸ್ಕೊಳ್ಳೋದಕ್ಕೆ. ಆಮೇಲೆ ಒಂದೊಂದು ಬ್ಯಾಗಲ್ಲಿ ತರ್ತಾರೆ ಮೇಕಪ್ಗಳು. ಸೊ ಅವೆಲ್ಲ ಇಲ್ದಿರೇ ನಾವು ಮೇಕಪ್ ಮಾಡ್ಕೊಬೋದಾ? ಮಾಡ್ಕೋಬೋದು. ಹೆಂಗೆ?
ಅಷ್ಟು ದೊಡ್ಡ ದೊಡ್ಡ ಪ್ರಾಡಕ್ಟ್ಸ್ ಇಲ್ಲದೆ ಅಷ್ಟು ದೊಡ್ಡ ದುಡ್ಡು ಅಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡ್ದಾರೇನೆ ಕಡಿಮೆ ದುಡ್ಡಲ್ಲಿ ಕಡಿಮೆ ಪ್ರಾಡಕ್ಟ್ಸ್ ಅಲ್ಲಿ ಕೂಡ ಮೇಕಪ್ ಮಾಡ್ಕೊಬಹುದು. ನಿನ್ನ ಹತ್ರ ಪ್ರಾಡಕ್ಟ್ಸ್ ಇದಾವಾ? ಹೌದು, ನನ್ನ ಹತ್ರ NYB ಪ್ರಾಡಕ್ಟ್ಸ್ ಇದೆ. ಇದು ಬರೀ 3 ಪ್ರಾಡಕ್ಟ್ಸ್ ಅಲ್ಲಿ, ಇದು ಎಕ್ಸ್ಟ್ರಾ ಲಿಪ್ಸ್ಟಿಕ್ಸ್ಗಳು, ಶೇಡ್ಸ್ಗಳು. 3 ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಮೇಕಪ್ ಹೆಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಓಕೆ. ಫಸ್ಟ್ ಇವಾಗ ನಾನು NYB ಸ್ಟ್ರೋಕ್ ಕ್ರೀಮ್ನ ಅಪ್ಲೈ ಮಾಡ್ತಿದ್ದೀನಿ. ಇದು ಇನ್ಸ್ಟೆಂಟ್ ಆಗಿ ಗ್ಲೋ ಕೊಡುತ್ತೆ. ಇದರಲ್ಲಿ 3-in-1 ಬೆನಿಫಿಟ್ಸ್ ಇದೆ. ಪ್ರೈಮರ್, ಮಾಯಿಶ್ಚರೈಸರ್ ಆ್ಯಂಡ್ ಹೈಲೈಟರ್. ಈಸಿಯಾಗಿ ಬ್ಲೆಂಡ್ ಆಗಿ ಗೋಲ್ಡ್ ಥರ ಗ್ಲೋ ಕೊಡುತ್ತೆ. ಇವಾಗ 3-in-1 ಫೌಂಡೇಶನ್ ಈ ಸ್ಟ್ರೋಕ್ ಕ್ರೀಮ್ ಜೊತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತೀನಿ. ಫೌಂಡೇಶನ್ ಇನ್ ದ ಶೇಡ್ 03. ಇದ್ರ ಟೆಕ್ಸ್ಚರ್ ತುಂಬಾ ಲೈಟ್ ಆಗಿದೆ, ಸೊ ಈಸಿಯಾಗಿ ಬ್ಲೆಂಡ್ ಆಗುತ್ತೆ, ಇನ್ಸ್ಟೆಂಟ್ ಆಗಿ ಗ್ಲೋ ಕೊಡುತ್ತೆ. ಅಲ್ಟಿಮೇಟ್ ಗ್ಲೋಗೆ ಪರ್ಫೆಕ್ಟ್ ಕಾಂಬಿನೇಷನ್. ಇದು ಈಸಿಯಾಗಿ ಬ್ಲೆಂಡ್ ಆಗಿ ಡ್ಯೂವಿ ಫಿನಿಶ್ ಕೊಡುತ್ತೆ. ಡೈಲಿ ಯೂಸ್ಗೆ ಪರ್ಫೆಕ್ಟ್. ಇವಾಗ ನಾನು ವೆಲ್ವೆಟ್ ಮೂಸ್ ಲಿಪ್ಸ್ಟಿಕ್ 06 ಶೇಡ್ನ ಅಪ್ಲೈ ಮಾಡ್ತಿದ್ದೀನಿ. ಇದು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್. ಯಾವಾಗ ಬೇಕಾದರೂ ಯಾವ ಒಕೇಶನ್ಗೆ ಬೇಕಾದರೂ ಹಾಕೋಬಹುದು. ತುಂಬ ಲೈಟ್ ವೆಯ್ಟ್ ಮ್ಯಾಟ್ ಫಿನಿಶ್ ಕೊಡುತ್ತೆ. ಇವಾಗ ನಾನು 02 ಶೇಡ್ನ ಹ್ಯಾಂಡ್ ಮೇಲೆ ಅಪ್ಲೈ ಮಾಡ್ತಿದ್ದೀನಿ. ಸೊ ಈ ಶೇಡ್ ಹೆವಿ ಲುಕ್ಸ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಸೊ ಇದು ಬಂದು 08 ಶೇಡ್. ಸೊ ಇವಾಗ ನಾನು ಅಪ್ಲೈ ಮಾಡ್ತಿದ್ದೀನಿ 07 ಶೇಡ್. ಸೊ ಈ 2 ಶೇಡ್ಸ್ ಕಾಲೇಜು ಮತ್ತೆ ಆಫೀಸು ಅವ್ರ ಡೈಲಿ ಯೂಸ್ಗೆ ಪರ್ಫೆಕ್ಟ್ ಆಗಿದೆ. ಈ ಲಿಪ್ಸ್ಟಿಕ್ ಬಂದು ವಾಟರ್ ಪ್ರೂಫು. ಲೈಫ್ ಪ್ರೂಫ್ ತೋರಿಸ್ತೀನಿ ಬನ್ನಿ. ನೋಡಿ, ಸ್ಮಜ್ ಆಗಿಲ್ಲ. ಇದರಲ್ಲಿ ಅಮೇಜಿಂಗ್ ಕಲರ್ ರೇಂಜಸ್ ಇದೆ. ವೆಲ್ವೆಟಿ ಫಿನಿಶ್ ಕೊಡುತ್ತೆ ಹಾಗೂ ತುಂಬಾ ಲೈಟ್ ವೆಯ್ಟ್. ಸೊ ಈಗ ನಾನು 07 ಶೇಡ್ನ ಬ್ಲಷ್ ಹಾಗೂ ಐ ಶ್ಯಾಡೋ ಆಗಿ ಯೂಸ್ ಮಾಡ್ತಿದ್ದೀನಿ. ಸೊ ಲಾಸ್ಟ್ ಹೈಲೈಟರ್ ಆಗಿ ನಾನು ಇವಾಗ ಈ ಗೋಲ್ಡ್ ಸಫೈರ್ ಸ್ಟ್ರೋಕ್ ಕ್ರೀಮ್ನ ಅಪ್ಲೈ ಮಾಡ್ತಿದ್ದೀನಿ. ಸೊ ಈಗಿದೆ ನನ್ನ ಫೈನಲ್ ಲುಕ್. ಸೊ ಈ ಲುಕ್ನ ನಾನು ಫುಲ್ NYB ಪ್ರಾಡಕ್ಟ್ಸ್ನೇ ಯೂಸ್ ಮಾಡಿ ಮೇಕಪ್ ಮಾಡ್ಕೊಂಡಿರೋದು. ಸೊ ನಿಮಗೂ ಈ ಪ್ರಾಡಕ್ಟ್ಸ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರೋ ಲಿಂಕ್ನ ಕ್ಲಿಕ್ ಮಾಡಿ ಪ್ರಾಡಕ್ಟ್ಸ್ನ ಬೈ ಮಾಡಿ. ಕ್ಯೂಟಾಗಿ ಕಾಣಿಸ್ಕೊಳ್ಳೋ ಗೈಸ್ ನಮ್ಮ ಅಕ್ಕ. ಫಸ್ಟ್ ಟೈಪ್ ಬಾ ಅಡುಗೆ ಮಾಡೋಣ ಹೋಗ್ಬಿಟ್ಟು ಬೇಗ ಬಾ. ಸೊ ಗೈಸ್ ಇವತ್ತು ಕುಶನಿ ಔಟ್ಫಿಟ್ ಮಾತ್ರ ಸೂಪರ್ ಆಗಿತ್ತು. ಅವಳು ಇವಾಗ ತಾನೆ ಅಂಗನವಾಡಿ ಮುಗಿಸ್ಕೊಂಡು ಬಂದಿಯಾಳೆ. ಸೊ ಅವಳು ಡ್ರೆಸ್ ತೋರಿಸಿ ನೋಡಿ ನಿಮ್ಗೆ ಹೆಂಗಿದೆ ಅಂತ. ಓಕೆನಾ ಕುಶನಿ? ರೆಡಿ? ತಿರುಗು. ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಕಮ್ ಡಾರ್ಲಿಂಗ್ ವಿ ಗೋ ಜಾಲಿ ರೈಡ್. ನೋಡಿ ಗೈಸ್ ಅವಳು ಬೆಲ್ ಬಾಟಮ್ ಪ್ಯಾಂಟು, ಪಿಂಕ್ ಕಲರ್ ಮಿಂಕ್ ಕಲರ್, ಅವಳಿ ಫೇವ್ರೆಟ್ ಮಿಂಕ್ ಕಲರ್ ಇದು ಶರ್ಟು. ಅಲ್ಲ ಕ್ಲಿಪ್ ನೋಡಿ ಗೈಸ್, ಕ್ಲಿಪ್ಪು ಕೂಡ ಪಿಂಕ್ ಕಲರ್. ಇದೇನಪ್ಪ ಬಟರ್ಫ್ಲೈ ಕ್ಲಿಪ್ ಹಾಕೊಂಡವಳೆ. ಏನ್ ಕುಶಾನೆ ನಿನ್ ಸ್ಟೈಲಿಂಗ್ ಇವಾಗಲೇ ಹಿಂಗೆ ಮಾಡ್ತಿದ್ಯಾ? ಅದು ಹಾಕ್ಬೇಕಾ ನಿಂಗೆ? ಗಾಯ್ಸ್ ಅವಳು ಮೈಕ್ ಹಾಕ್ಲೇಬೇಕಂತ ಈಗ ಮೈಕ್ ಹಾಕ್ಬಿಡ್ತೀನಿ ಫಸ್ಟ್ ಅವಳಿಗೆ. ನನಗೆ ಮೈಕ್ ಹಾಕಿದ್ದೀನಿ. ಹಾಂ ಮನೆ ಓಮ್ ಟೂರ್ ಕೊಡು ಮನೆಯದು ತೋರಿಸಿ. ಇದೇನು ಹೇಳು ಬಾ ಇಲ್ಲಿ, ಇದು ತೋರಿಸಿದ್ದು ಇದೇನು ಹೇಳು ಜನಗಳಿಗೆ ಹೇಳು. ಏನದು ಏನದು ಮೇಡಮ್? ಏನು ಮೇಡಮ್ ಅದು? ಅದೇನು ತೋರ್ಸ್ಕೊಂತೀರಿ? ಬಾ 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 ಅಂತ ಕರೀತಾವಳೆ. ಏನು ಮೇಡಮ್ ಹೇಳಿ. ಏನು ಮೇಡಮ್? ಏನದು? ಏನದು? ಬಾಚಿಂಗ್ ಏನದು? ಇಟ್ಕೊಂಡು ಏನು ಮಾಡಲಿ? ಫೋನಾ ಇದು? ಇದು ಫೋನ್ ಅಲ್ಲ ಕಣೆ, ಬಾಚಿಂಗ್ ಇದು. ಗೈಸ್ ಒಂದು ದಿವಸ ಪೂರ್ತಿ ಒಳಗೆ ಮೈಕ್ ಆಗ್ಬಿಟ್ಬಿಡ್ತೀನಿ ಗೈಸ್. ಏಯ್ ಮೈಕ್ ಬಿಟ್ಬಿಡ ಅದನ್ನ. ಒಂದ್ಸರಿ ಆಗ್ಬಿಟ್ರೆ ಮೈಕ್ ಬಿಟ್ಬಾರ್ದು ಮತ್ತೆ ಅದು ಲೈಫ್ ಲಾಂಗ್. ಬಿಟ್ಬಿಡೋದು ಮೈಕು. ಅಯ್ಯೋ ಇವಳಿಗೆ ಮೈಕ್ ಹಾಕೋದು ಒಂದೇ ಸುಮ್ಮನಿರೋದು ಒಂದು. ಹೋಗು ನೋಡಿ ಗೈಸ್ ಅವಳು ಸ್ಟೈಲ್ ಹೊಡೋದು ಗೈಸ್. ನಾವು ಕೂಡ ಚಿಕ್ಕ ವಯಸ್ಸಲ್ಲಿ ಹೀಗೆ ನೋಡ್ತಿದ್ವಿ ಗೈಸ್. ಅದು ಹೆಂಗೆ ತಿರುಗುತ್ತೆ ಅಂತ. ಅವಳು ನೋಡಿ ಹೆಂಗೆ ನೋಡ್ತಾಳೆ. ಎಂಜಾಯ್ ಮಾಡ್ತೀವಿ ಕುಶನಿ ನೋಡ್ಕೊಂಡ್ರೆ. ಕುಶನಿ ಎಂಜಾಯ್ ಮಾಡ್ತೀವಿ ನೋಡ್ಕೊಂಡದ್ನ. ಏನದು? ಏಯ್ ಬಿಟ್ಬೇಡ ವಾಷಿಂಗ್ ಮಿಷಿನ್ ಬಿಟ್ಟು ಹೋಗ್ತಾರೆ ಗೈಸ್ ಅವಳು. ಹೆಂಗಿರ್ತಿದೆ ಅದು ಗೈಸ್? ನಂಗೆ ಚಿಕ್ಕ ವಯಸ್ಸಲ್ಲಿ ಒಂದು ಆಸೆ ಇತ್ತು ಗೈಸ್, ವಾಷಿಂಗ್ ಮಿಷಿನ್ ಒಳಗಡೆ ಕೂತ್ಕೋಬೇಕು ಅಂತ. ಒಂಥರ ಮಜಾ ಇರುತ್ತೆ ನೋಡೋದಕ್ಕೆ. ಕ್ಲೀನ್ ಮಾಡಿ ಬಾ ಇಲ್ಲಿ. ಪ್ಯಾಂಟ್ ಹಾಕಿ ಬಾ ನೀನು ತಮ್ಮಂಗೆ. ಏಯ್ ಪ್ಯಾಂಟ್ ಹಾಕಿ ಬಾ ನೀನು ತಮ್ಮ, ಪ್ಯಾಂಟ್ ಹಾಕಿ ಬಾ. ಹಾಕೆ ಮುಟ್ಟೋದು ಗೈಸ್. ಒಂದು ಕಕ ಮಾಡೋನೆ ಹುಡುಗ ಮುಟ್ಟು ಅಂದ್ರೆ ಕಲಿ ನೋಡಿ ಹೇಳ್ಬಿಟ್ಟು ಕಡೆ ತಿಕ್ಕಾಲ ಅವಳಿ ಕಡೆ ಪಾಪ ಕಡೆ. ಏನ್ ಮಾಡಿದೆ
ಟೆನ್ಷನ್ ಆಗ್ಬಿಡು ಗೈಸ್ ನೋಡು ಏನ ಬಾಯ್ ಮಾಡ್ತೀನಿ ನಿಂಗೆ. ನೀನ್ ಮಾಡಲ್ವಾ? ಪಾಪ ಅವನ್ಗೆ ಚೀ ಅಂತೀಯಾ? ಅಮ್ಮ ಚೀ ಅಂತೀಯ ಅವನ್ಗೆ. ಸೊ ಗೈಸ್ ಇವಾಗ ನೂಡಲ್ಸ್ ಮಾಡೋಣ. ಸೊ ನೂಡಲ್ಸ್ ಮಾಡೋದಕ್ಕೆ ಎಲ್ಲ ಫುಲ್ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ನೀ ರೆಡಿ ಮಾಡ್ಕೊಂಡ? ಅಮ್ಮ ಮಾಡಿದ್ದು. ಗೈಸ್ ಪಾಪ ನಮ್ಮ ಅಮ್ಮ ನೋಡಿ ಗೈಸ್ ನೀಟಾಗಿ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀವಿ ನೂಡಲ್ಸ್ ಮಾಡೋದಕ್ಕೆ. ಇವಾಗ ನಮ್ಮ ಅಕ್ಕ ಹೇಳ್ತಾಳೆ ಏನ್ ಮಾಡಬೇಕು ಅಂತ. ನಮ್ಮ ಅಕ್ಕ ಹೇಳ್ತಾಳೆ ಏನಮ್ಮ ಬರ್ತೀರ ಮಾಡೋಣ. ಅಯ್ಯೋ ಬಿಡೆ ಅವಳನ್ನ, ಕೈ ಇಲ್ಲ ಅವಳದು, ಅವಳು ಕೈ ಇಲ್ಲ ಅವಳದು. ಏನ್ ಬೇಕು ಏನ್ ಬೇಕು ಹೇಳು, ಈ ಲೈಟ್ ಹೇಳು ಏನ್ ಬೇಕು ಹೇಳು. ಗೈಸ್ ಅವಳಿಗೆ ಜ್ವರ ಬಂದಿದೆ ಸಾಂಗ್ ಬೇಕಂತ ನೋಡಿ ಗೈಸ್. ಬಂದ್ ಪಾಪ ಅವಳೇ ಕೇಳ್ತಾಳೆ, ಲೂಪಲ್ಲಿ ಕೇಳ್ತಾಳೆ. ನೀವು ಲೂಪಲ್ಲಿ ಕೇಳ್ತಾ ಇರ್ಬೇಕಾ ಸಾಂಗ್ನ. ಸೊ ಬನ್ನಿ ಅವ್ರು ನೂಡಲ್ಸ್ ಮಾಡೋಣ. ಬಾರಿ ಸರ್ ನಂಗೆ ಹೇಳ್ಕೊಡು ಏನ್ ಮಾಡ್ಬೇಕು ಅಂತ ಮಾಡ್ತೀನಿ. ಫಸ್ಟ್ ಇದನ್ನ ಕಟ್ ಮಾಡ್ಕೋ. ಓಕೆ ಇಟ್ಕೋ ಗೈಸ್. ಇವತ್ತು ಅಣ್ಣ ಬಾಂಡ್ ನೂಡಲ್ಸ್ ಮಾಡ್ತಿದ್ದಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಲ್ಲ ಮಾಡಿದ್ದೀವಿ, ಲಾಸ್ಟ್ ಎಲ್ಲ ಬಂದು ಇದ್ ಮಾಡಕ್ ನೀನು ಒಬ್ಬೇ ಬೇಕಾ? ಹಲೋ, ವಾಟ್? ಮಕ್ಳು ಮಾಡೋದು ದೊಡ್ಡ ವಿಷಯ ಅಲ್ಲ, ಮಕ್ಳನ್ನ ಸಾಕೋದು ದೊಡ್ಡ ವಿಷಯ. ಅರ್ಥ ಆಯ್ತು ಅನ್ಸುತ್ತೆ. ನಾನು ಇವಾಗ ಸಾಕ್ತಾ ಇದ್ದೀನಿ ಅದನ್ನ. ವೇಟ್ ಮಾಡು. ಹೆಂಗ ಕರೆಕ್ಟ್ ತಾನೆ ಹೇಳಿದ್ದು ನಾನು. ಸೊ ಈಗ ಇದನ್ನ ಏನ್ ಮಾಡ್ಬೇಕು? ಇವಾಗ ಅದನ್ನ ತಗೊಂಡು ಹಾ ಫಸ್ಟ್ ಅದಕ್ಕೆ ನೀರು ತುಂಬಿಸ್ಕೊ. ಇದಕ್ಕೆ ಏನು ತುಂಬಿಸ್ಬೇಕಾ? ಪಾತ್ರೆಗೆ ಕುಡಿ ನೀರ ಏನಿರು? ಕುಡಿಯೋ ನೀರೇ. ಯಾಕೆ? ಅದು ಬೇಯಿಸ್ಬೇಕಲ್ಲ ನೂಡಲ್ಸ್. ಇದು ಬೇಯ್ತಾರೆ ಇದರಲ್ಲಿ. ಚೀ. ಹೌದಾ? ಅದು ಚೀನಾ? ಗೈಸ್ ಏನೋ ಹೇಳ್ಕೊಡ್ತಾವ, ಗೊತ್ತೇ ಚೆನ್ನಾಗಿ ಬರುತ್ತೆ ಇಲ್ವಾ ಅಂತ. ನೋಡೋಣ. ಚೆನ್ನಾಗಿ ಬಂದ್ರೆ ನೀವು ಮಾಡ್ಕೊಂತೀನಿ, ಚೆನ್ನಾಗಿ ಬಂದಿಲ್ಲ ಮಾಡ್ಕೊಂತೀನಿ ಹಾಕೋಬಿಡಿ. ಇಷ್ಟು ಫುಲ್ ಹಾಕ್ಬಿಡ್ಲಾ ಎಲ್ಲ? ಎಲ್ಲ ಎಣ್ಣೆಗಾಗ್ತದೆ, ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋ. ಸ್ಟವ್ ಹಚ್ಚು ಫಸ್ಟ್ ಇದು ಹಾಕ್ಬೇಡ ಕೊಡು. ಮತ್ತೆ ನೀ ಫಸ್ಟ್ ಕಾಯ್ಬೇಕಾ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಹೇಳ್ಬೇಕಾನೆ ನೀ ನನಗೆ. ಆತರ ನಿಧಾನ ಹೇಳೋದಕ್ಕ ತಡ್ಕೋ. ಯಾವ್ದು ಅಂತಾನೆ ಇಲ್ಲ ಇದು ಅಂಟ್ಕೊಂತು ಹಾಕ್ಬಿಡಿ. ನಾನು ಏನ್ ಮಾಡಿ ತೆಗಿಲ್ಲ ಇವಾಗ ಇದರಿಂದ ಆಚೆ ಕಡೆ. ಹೆಂಗ್ ಏನಕ್ಕೆ ತೆಗಿದೆ? ಎರಡು ಅದು ಬೇರೆ ಇದು ಬೇರೆ, ಎಲ್ಲ ಸಪರೇಟ್, ಬರೀ ನಾಟಕ ಅಷ್ಟೇ. ಇದ್ರಲ್ಲಿ ಹಾಕ್ಬಿಡ್ಲಾ? ನಿನ್ನ ಹೇಳ್ಕೊಡೆ ನನಗೆ. ನೀನ್ ಆತರ ಪಡ್ಬೇಡ, ನಿಧಾನಕ್ ಮಾಡಿ ಅಷ್ಟ ಬೇಗ ಪಟ್ಟಂತೆ ಎತ್ತಾಕು ಅಂತ ಯಾರು ಹೇಳಿದ್ದು? ನೀನ್ ತಾನೆ ಹಾಕು ಅಂತಂದೆ. ನಾನು ಹಾಕು ಅಂತ ಹೇಳ್ತೀನ. ಸ್ಟವ್ ಹಚ್ಬಿಟ್ಟು ಹಾಕು ಅಂತ ನೀರ್ ಹಾಕ್ಬಿಟ್ಟು ಅದಕ್ಕೆ ಹಾಕ್ದೆ. ವಿಡಿಯೋದಲ್ಲಿ ತಗೋದ್ ನೋಡಶ್ರೀ, ಅಲ್ಲಿ ಇಕ್ಬಿಟ್ಟು ಸ್ಟವ್ ಹಾಕು ಅಂದಿದ್ ನಾನು. ಸ್ಟವ್ ಹಾಕ್ಬಿಡ್ತೀನಿ ಬಿಡೆ. ಸ್ಟವ್ಗೆ ಹಾಕ್ಬಿಡ್ಲಾ ಇಲ್ಲ ಬಾಣ್ಲಿ ಹಾಕ್ಲಾ? ಈಗ ಇದೇನೋ ಹಾಕಿ ಗೊತ್ತಿಲ್ಲ. ಅದು ಸ್ವಲ್ಪ ಬೇಯ್ಬೇಕಂತ ಇವಾಗ ಇದು. ಏನಂದೆ ಇನ್ನೊಂದ್ಸಲ ಹೇಳು. ಅಂತ ಇವಾಗ ಇದು ಸಾಕಷ್ಟು ನೂಡಲ್ಸ್ ಕಡೆ ನೂಡಲ್ಸ್ ಹಾಕ್ಬೇಕು. ಬೇಯ್ಬೇಕದು ಸಾಕಷ್ಟು ತಿನ್ನೋದು. ಅಮ್ಮ ನೀನ್ ತಿಂದ್ಯಾಮ್ಮ? ನಿಂಗೂ ಬೇಕಾ? ಗೈಸ್ ಅಮ್ಮಂಗೆ ಬಾಯಿಲ್ವಾ ಅಂತ ಕೇಳ್ತಾ ಇಲ್ಲಿ ಒಂದು ಇನ್ನೊಂದು ಹಾಕ್ಬಿಡೋಣ. ನಿಂಗೂ ಬೇಕಾ? ಯಾಕೆ? ನಾನು ತಿನ್ನಲ್ಲ. ಅಯ್ಯೋ ಅದೃಷ್ಟ ಮಾಡಿರ್ಬೇಕು ಇವಾಗ ತಿನ್ಬೇಕು ಅಂತ. ಏನೇಳ ನೀನ್ ಮಾಡಿದ್ಯಲ್ಲ, ಏನೇಳ ಅದೃಷ್ಟ ಮಾಡಿರ್ಬೇಕು ತಿನ್ಬೇಕು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಗೈಸ್ ಇವಾಗ ಇದು ಬೇಯ್ಬೇಕು. ಇದು ಬೇಯ್ದಾದ್ಮೇಲೆ ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಏನು ಮಾಡ್ಬೇಕಂತ ತೋರಿಸ್ತೀನಿ. ಅಷ್ಟೇ ನೋಡಿ ನಮ್ಮ ಹುಡುಗಿ ಜ್ವರ ಬನ್ನಿ ಸಾಂಗ್ ನೋಡ್ತಾವಳೆ. ಹಾಕಮ್ಮ ಸೌಂಡ್ ಕೊಡಮ್ಮ. ಎಲ್ಲ ಹೇಳ್ತಾವಳೆ ಗೈಸ್ ಫುಲ್ಲು. ಬಿಡವನ್ನ ನೀನ್ ಡ್ಯಾನ್ಸ್ ಮಾಡಿ ಸುಮ್ಮನೆ. ಹೌದಲ್ವಾ? ಅದಲ್ಲ ಅಮ್ಮನ್ಗೆ ಎಲ್ಲ ಪ್ರತಿಯೊಂದು ಗೈಸ್ ಪಿನ್ ಟು ಪಿನ್ನು ಏನು ಬಿಡಲ್ಲ ಗೈಸ್ ಅವಳು. ಅಲ್ಲಿ ಹೆಂಗ್ ಬರುತ್ತೆ ಹಂಗೆ ಮಾಡ್ತಾಳೆ ನೋಡಿ. ಅಲ್ಲಿ ಅಲ್ಲಿ ಬರ್ಕೊಡೋದು ನೋಡಿ ಅಲ್ಲಿ
ಅಲ್ಲಿ ಹೆಂಗೆ ಬರೀತವ್ರೆ ಹಂಗೆ ಅವಳು ಬರೀತಾಳೆ. ನೀನು ಇಲ್ಲದೆ ನಾನು ನಿನಗೆ ಬಂದಿದೆ. ಕ್ಯೂಟಿ ಕ್ಯೂಟಿ. ಸೊ ಗೈಸ್ ಈಗ ಫುಲ್ಲು ಅಪ್ಪ ಫುಲ್ ಇದು ಇದಾಗಿದೆ. ಓಕೆನಾ, ಬಿಸಿಯಾಗಿ ಫುಲ್ ಬೆಂದಿದೆ. ಬಟ್ಟೆ ಎತ್ಕೊಳ್ಳೋ. ಇಲ್ಲ ಬಿಸಿ ಇಲ್ಲ. ಯಾವ ಸಮ್ ತಿಂಗ್ಯಾ ಇದು ನೆಕ್ಕೊಂಡ್ರೆ ಏನೋ ಬಿಸಿ ತಾಟಲ್ಲ. ಸಾಕೊಂದು ನೀಟಾಗಿ ಸೋಸ್ಕೋಬೇಕಾ? ಓಕೆ. ಹಾಂ, ಇವಾಗ ತಣ್ಣೀರು ಹಾಕೋದಕ್ಕೆ ಸ್ವಲ್ಪ. ಇದಕ್ಕೆನಾ? ಇದು ಈ ನೀರು ಆ ನೀರಾ? ಆ ನೀರು ಇದು ಬಿಡು. ಅದು ಚೊಂಬಲ್ ಹಾಕು. ಚೋಚೋ ಚೊಂಬಲ್ ಹಾಕ್ಬೇಕಾ? ಯಾವುದು ಚೋಚೋ ಚೊಂಬು? ನಿಮ್ಮ ಮಗ ಅಳ್ತವನಲ್ಲೇ. ಅಷ್ಟೇನಾ? ಏನೇ ಹಾಕ್ಬೇಕು ನೀರು? ಇದು ಯಾಕೆ ಹಾಕ್ಬೇಕಂತ ಹೇಳಿ ಅಟ್ಲೀಸ್ಟ್. ಬಿಸಿ ಇರುತ್ತಲ್ಲ, ಏನಕ್ಕೆ ಬಿಸಿ ಇರುತ್ತಲ್ಲ, ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಸೊ ತಣ್ಣೀರು ಹಾಕಿದ್ರೆ ಸ್ವಲ್ಪ ಕೂಲ್ ಆಗುತ್ತೆ ಅಂತ. ಬಿಟ್ಕೊಳ್ಳುತ್ತೆ ಅಂತ. ಓಕೆ ಓಕೆ ಓಕೆ. ಓ, ಈ ಥರ ಎಲ್ಲ ಪ್ಲಾನ್ಗಳಿದೆ ಇದ್ರದ್ದು. ನಮ್ದೇನಿದ್ರು ಥಿಂಕ್ ಬೇಕ್ ತಿನ್ಬೇಕು. ನೋಡಿ ಗೈಸ್, ಇವೆಲ್ಲ ಇದೆ ನೂಡಲ್ಸ್ ಮಾಡೋದು. ಏನು ಮಾಡ್ಬೇಕು ಹೇಳಿ? ನೂಡಲ್ಸ್ ರೆಡಿ ಆಗಿಲ್ಲ. ಈ ಚಿಕ್ಕದ್ರಲ್ಲಿ ಆಗಲ್ಲ ಕಣೆ ಮಾಡೋಕ್ಕೆ, ಸ್ವಲ್ಪ ದೊಡ್ಡ ಬಾಂಡ್ಲಿ ಬೇಕು. ದೊಡ್ಡ ಬಾಂಡೆ ಐತಮ್ಮ. ಆ ಚಿಕ್ಕ ಬಾಂಡ್ಲಿ ಎಲ್ಲ ಆಗುತ್ತೆ ಗೈಸ್. ಅದು ಹೆಂಗೆ ಗೈಸ್ ಹುಳ ಅಡುಗೆ ಮಾಡ್ತಾನಂತೆ. ಅದು ಹೋಗಿ ನೀನು ನನಗೆ ಹೇಳ್ಕೊಡಿದ್ದೀನಿ, ನಾನು ನಿನಗೆ ಹೇಳ್ಕೊಡ್ಬೇಕಾಗತ್ತೆ ಇವಾಗ. ಏನು ಅಲ್ಲ, ಚಿಕ್ಕದ್ರಲ್ಲಿ ಆಗುತ್ತಾ ಗೈಸ್ ಮಾಡೋದಕ್ಕೆ? ಇದನ್ನ ಬೇಯಿಸಿದೆ ಅಂದ್ರೆ ಅದನ್ನ ಮಾಡೋಕ್ಕಾಗಲ್ವಾ? ಆಗಲ್ಲ ಕಣೆ, ತುಂಬ ಆಗ್ಬಿಡುತ್ತೆ ಅದು. ಅದೆಲ್ಲ ಮತ್ತೆ ಮುದ್ದೆ ಆಗ್ಬಿಡುತ್ತೆ. ಅದು ಸ್ವಲ್ಪ ದೊಡ್ಡ ಬಾಂಡ್ಲಿ ಇದ್ರೆ ಅವಾಗ ಅದು ಇದಾಗುತ್ತೆ. ಏನು ಗೊತ್ತಿಳು ಮಾಡೋಕ್ಕೆ. ನಿಜ ಹೊಡಿಬೇಡ. ಆಟಗಳು ಹೇಳ್ಬಿಟ್ಲು ಗೈಸ್. ಹಾಟ್ ಇರೋದು ಲೆಫ್ಟ್ ಅಲ್ಲ, ರೈಟ್ ಉಟ್ಬಿಟ್ಟೆ. ಈ ಬಾಂಡ್ಲಿ ಅಂತ ಗೈಸ್, ಇದೇ ಅದಕ್ಕೆ ದೊಡ್ಡದಾಗಿತ್ತು. ಇದೇ ಚಿಕ್ಕದಾಗಿದೆ ಅದಕ್ಕೇನು. ಎಲ್ಲ ಐತ್ಲೇ. ಮಾಡ್ಬೋದು, ಮಾಡಿ ನೀನು ಆರಾಮ. ಏನ್ಲೇ ನಿಂದು ಕಾಟ? ಯಾಕಮ್ಮ, ಏನಾಯ್ತಮ್ಮ ಗೈಸ್? ನೀರೊಳಗಡೆ ಎಲ್ಲ ಪೂರಿ ಹಾಕ್ಬಿಟ್ಟು ಹಾಳು ಮಾಡ್ತಾಳೆ ಹಿಂಗೆ. ಸರ್ ನಾವು ಅಡುಗೆ ಮಾಡೋದ ಇಲ್ಲ ಇವಳು ನೋಡ್ಕೊಳ್ಳೋದು ಒಂದು ಗೊತ್ತಾಗ್ತಿಲ್ಲ. ಬಾರಕ್ಕೆ ಈ ಥರ ಮಾಡಲ್ಲ. ಸೊ ರೆಡಿ, ಇವಾಗ ಬಾಣ್ಲಿ ಇಟ್ಕೊಂಡಾಯ್ತು. ಯಾಕೆ ಎತ್ಕೊಬಾರ್ದು ಇದು? ಏನಕ್ಕೆ? ಈಗ ಮಾಡೋ ಚೆನ್ನಾಗಿರುತ್ತೆ ಕಣೆ, ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಚೆನ್ನಾಗಿದೆ. ನಂಗೆ ಬೇಕಿದು ಅಡುಗೆ ಮಾಡೋಣ ಅಂತಾರೆ. ನಾನಾ ನೀನಾ? ನನ್ನಿಷ್ಟ. ಹಾಂ, ಇವಾಗ ತುಪ್ಪ ಹಾಕೊಂಬಾರ್ದಾ? ನೂಡಲ್ಸ್ ಮಾಡ್ತಿರೋದು ನೀನು. ಏನು ಎಣ್ಣೆ ಹಾಕು. ಹಾಕ್ತೀನಲ್ಲ ಇಲ್ಲಿ ಸ್ಪ್ರೇ ಎಣ್ಣೆ. ಕರೆಕ್ಟಾಗಿ ಹಾಕು. ಇನ್ನೇನು ಹೆಂಗೆ ಕರೆಕ್ಟ್ ಆಗಲಿ? ಏನು ಬಾಟಲ್ ತಗೊಂಡು ಹಾಕು ಕರೆಕ್ಟಾಗಿ. ಯಾಕೆ ಸ್ಪ್ರೇ ಎಣ್ಣೆ? ಗ್ಲಾಸು ಅಲ್ಲ, ಸ್ಪ್ರೇ ಎಣ್ಣೆ ಹಾಕ್ಬಾರ್ದಾ? ಕುತ್ಕೊಂಡ್ಯಾ? ಓ, ಅದಕ್ಕೆ ಹಿಂಗೆ ಹಾಕ್ಬೇಕಾ? ಸಾಕಲ್ಲ? ಡೈರೆಕ್ಟ್ ಇದ್ದೀನಿ ಕಣೆ. ನೀನಿದ್ರೆ ನಾಕು. ಹಾಂ, ಸಾಕು. ಜಾಸ್ತಿ ಹಾಕ್ಬಿಡಿ ಹಿಂಗೆ ಎಣ್ಣೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕು. ಈರುಳ್ಳಿ ಹಾಕು. ನೋಡಿ ಯಾವಾಗ ಎಣ್ಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅವನಾರು ಹಾಕ್ತಾನ? ಯಾಕಲ್ಲ? ಫಸ್ಟು ಇದು ಹಾಕ್ಬಿಟ್ಟು ಆಮೇಲೆ ತಾನೇ ಹಾಕ್ಬೇಕು ಅದನ್ನ. ನೀನು ಗಂಡ ಅದು ಹೆಂಗೆ ತಿಂತಾರೋ. ಹಾಂ, ಹಾಕ್ದೆ. ನೆಕ್ಸ್ಟು ಫ್ರೈ ಮಾಡ್ಕೊಂಡು ಹುಡಿ ಜಾಸ್ತಿ ಮಾಡು ಸ್ವಲ್ಪ. ಅಪ್ಪ ಇದು ಗೈಸ್, ಇದು ಮಾಡ್ಬೇಕಾದ್ರೆ ಗರ್ ಅಂತಲ್ಲ ಮೈಲ ಜುಮ್ನ ಗೈಸ್ ಅಂದ್ರೆ. ಇವಾಗ ಆನಿಯನ್ನ ಫ್ರೈ ಮಾಡ್ಕೋಬೇಕಾ? ಆನಿಯನ್ ಫ್ರೈ ಮಾಡಿ ಚಿಕ್ಕದಾಗ ಕಟ್ ಮಾಡ್ಬೇಕು ಆನಿಯನ್ನ. ಸಾಕು ಮಾಡೋನೆ. ಓಕೆ. ಕಣೆ, ಇವಾಗ ಫ್ರೈ ಆಯ್ತು ಕಣೆ ಆನಿಯನ್ನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲಿದೆ? ಅದೇ. ಎಷ್ಟು ಹಾಕ್ಲಿ? ಎಷ್ಟು ಹಾಕ್ಲಾ? ನೆಕ್ಸ್ಟು ಫ್ರೈ ಮಾಡು. ಹೌದು, ಆಮೇಲೆ ತಾನೆ ಮಾಡೋದು. ಅಡುಗೆ ಮಾಡಕ್ಕೆ ನಂಗೆ ಹೆವಿ ಇದು ಗಾಯ್ಸ್ ಒಂಥರ ರೋದನೆ. ಸಾಕು. ಕ್ಯಾಪ್ಸಿಕಮ್. ಮೂರು ಕಲರ್ ಕ್ಯಾಪ್ಸಿಕಮ್. ಓಕೆ. ನೋಡಿ ಗೈಸ್, ಇದು 3 ಥರ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೋಬೇಕು. ಇದು ರಪ ಅಂತ ಹಾಕೋಬೇಕು. 1 2 3. ಇದು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಹಾಕೋಬೇಕು. ಕ್ಯಾರೆಟು,
ಕ್ಯಾಬೇಜ್ ಅವೆರಡು ಯಾಕೋ ಇದಾಕ್ಬೇಡ. ಗುರ್ರ ಮೈಯೆಲ್ಲ ಜುಮ್ ಅನ್ನತ್ತೆ. ನೋಡಿ ಗೈತೆ ಕಲರ್ಫುಲ್ ಆಗೈತೆ ಅಲ್ವಾ? ಕಲರ್ಫುಲ್ ಆಗೈತೆ, ಸಕ್ಕತ್ತಾಗೈತೆ. ನೋಡಿ ಗೈಸ್, ನೂಡಲ್ಸ್ಗಿಂತ ಜಾಸ್ತಿ ತರಕಾರಿನೇ ಕಾಣಿಸ್ತೈತೆ. ಅಷ್ಟು ಕಡ್ಕೊಂಡಿಬಿಡು ತರಕಾರಿ ನಮ್ಮ ಮನೇಲಿ ಎಲ್ರು. ನೂಡಲ್ಸ್ಗೆ ಯಾವಾರ ಈ ತರಕಾರಿ ಹಾಕ್ತಾರಾ? 2-3 ಹಾಕ್ಬೇಕು. ನೂಡಲ್ಸ್ ಕಮ್ಮಿ ಐತಲ್ಲಿ. ನೋಡಿ ಗೈಸ್, ಈ ಕಮ್ಮಿ ಐತಿ, ಜಾಸ್ತಿ ಐತೆ. ಹಾಂ ಹಾಂ, ಅನ್ಹೆಲ್ತಿ ಅಲ್ಲ ಅನ್ಹೆಲ್ತಿ. ಹಾಂ, ಅದು ಯಾವ ಹೇಳ್ಕೊಟ್ಟೆ ಇಂಗ್ಲೀಷ್ ನಿನಗೆ? ಅನ್ಹೆಲ್ತಿ. ಅಟ್ಲೀಸ್ಟ್ ಹಿಂಗೆ ಮಾಡ್ಬಾ, ಅಟ್ಲೀಸ್ಟ್ ಇದಾರಾ? ಏನೇ ನೀನು ಹಿಂಗೆ ಇಷ್ಟು ಬಿಲ್ಡಪ್ ಹಾಕೊಂತೀಯಾ? ಹಾಂ, ಉಪ್ಪು ಹಾಕ್ಬೇಕಾ? ಅಮ್ಮ ಚಿನ್ನ ಹೊಡಕ ಉಪ್ಪು ಡಬ್ಬ ಇದಾ? ಎಷ್ಟು ಹಾಕೋಬೇಕು ಉಪ್ಪು? ಹಾಂ. ಗೈಸ್, ಆ್ಯಸ್ ಯೂಶುವಲ್ ನನ್ನ ಕುಕ್ಕಿಂಗ್ ವ್ಲಾಗಲ್ಲಿ ಒಗಟುಗಳಿರುತ್ತೆ. ಸೊ ಅದನ್ನ ಇವಾಗ ಕೇಳ್ತೀನಿ ನಮ್ಮ ಅಕ್ಕನಿಗೆ. ನೋಡೋಣ, ಅದು ಹೇಳು. ಒಂದೇ ಕಾಲಲ್ಲಿ ನಿಂತ್ಕೊಂಡು 100 ಮೊಟ್ಟೆ ಇಡುತ್ತೆ, ಅದೇನು? ಮರ. ರಾಂಗ್. ಒಂದೇ ಚಾನ್ಸ್ ಕೊಡೋದು ನಿಂಗೆ. ರಾಂಗ್. ಅಮ್ಮಂಗೆ ಕೇಳ್ತೀನಿ. ಕ್ವಶನ್ ಕೇಳ್ತೀನಿ ಗೊತ್ತಾ ನಾನು ಕುಕ್ಕಿಂಗ್ ವ್ಲಾಗಲ್ಲಿ. ಇವಾಗ ನಿಮ್ಗೆ ಕ್ವಶನ್ ಕೇಳ್ತೀನಿ. ಬಾಯಿ ಮುಂದೆ ಬಾಯಿ ಕತ್ಲ ಏನೋ ಕಾಣ ನೀನು. ಫಸ್ಟೇ ಕಪ್ಪಿಗೆ ಬೆಳ್ಳಿಗೆ ಸಾರಿ ನೀನು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಒಂದೇ ಕಾಲಲ್ಲಿ ನಿಂತ್ಕೊಂಡು 100 ಮೊಟ್ಟೆ ಇಡುತ್ತೆ, ಏನದು? ಒಂದೇ ಕಾಲಲ್ಲಿ ನಿಂತ್ಕೊಂಡು 100 ಮೊಟ್ಟೆ ಇಡುತ್ತೆ, ಏನದು? ಒಂಟೆ. 100 ಮೊಟ್ಟೆ ಇಡುತ್ತೆ ಗೈಸ್. ಒನ್ಕೆ ಬಂಡಿ ಹೆಂಗೆ? ಕಾಲಿದಾವ ಅದಕ್ಕೆ. ಒಂದೇ ಕಾಲ ನಿಂತ್ಕೊಳ್ಳುತ್ತೆ, 100 ಮೊಟ್ಟೆ ಇಡುತ್ತಪ್ಪ. ಮೊಟ್ಟೆ ಇಡೋ ಪ್ರಾಣಿಗಳಿಗೆ ಮೊಟ್ಟೆ ತಿನ್ನೋದು ನನಗೆ ಅವೆಲ್ಲ ಗೊತ್ತಿಲ್ಲ. ಆನ್ಸರ್ ಏನು ಹೇಳು? ಗೊತ್ತಿಲ್ಲ, ಯೋಚನೆ ಮಾಡಿ ಹೇಳ್ತೀನಿ. ಯೋಚನೆ ಮಾಡಿ ಹೇಳ್ತೀಯಾ? ಗೈಸ್, ನಮ್ಮ ಯೋಚನೆ ಮಾಡಿ ಹೇಳ್ತಾರಂತೆ. ನನಗೆ ಅನ್ಸಕ್ ಮರನೇ ಅನ್ಸುತ್ತೆ. ಮರ ಹೆಂಗೆ 100 ಮೊಟ್ಟೆ ಇಡುತ್ತೆ? ಒಂದೇ ಕಾಲಲ್ಲಿ ಗೊತ್ತಿಲ್ವಾ? ದಡ್ಡಿ, ಅದಕ್ಕೆ ನಿಂಗೆ ದಡ್ಡಿ ಅಂತ ಹೇಳೋದು ನಾನು. ನಿಂಗೆ ಗೊತ್ತಾ? ನೀನು ನೋಡ್ಕೊಂಡು ಹೇಳಕ್ ನೀನೇ. ಏಯ್, ನಾನು ಇದನ್ನ ನಾನೇ ಸೃಷ್ಟಿ ಮಾಡಿದ್ದು. ಹಾಂ. ಓಕೆ ಗೈಸ್, ಇವಾಗ ಇದು ಬೆಂದಿದೆ, ಮಾಡುವ. ಇವಾಗ ಅದಕ್ಕೆ ಸಾಸ್ಗಳು ಹಾಕು. ಸಾಸ್ ಹಾಕೋಬೇಕಾ? ಫಸ್ಟ್ ಇದು ಹಾಕ್ಲಾ? ಸೋಯಾ ಸಾಸು? ಚಿಲ್ಲಿ ಸಾಸ್, ಅದು ಸೋಯಾ ಸಾಸ್ ಅಲ್ಲ. ಓ ಸಾರಿ, 1 ಸ್ಪೂನ್ ಹಾಕ್ಬೇಕು. 1 ಸ್ಪೂನ್ ಅಷ್ಟೇ ಹಾಕ್ಬೇಕಾ? ಸ್ಪೂನ್ ಹಾಕ್ಬೇಡ, ಸ್ಪೂನಲ್ಲಿ ಅಳತೆ ಮಾಡು. ಆಯ್ತು, ಅದನ್ನೇ ಹಾಕ್ತೀನಿ. ಹಲೋ, ಅಡುಗೆ ಮಾಡೋದಲ್ಲಿ ನಿಂತ್ಕೊಂಡು ಈಸಿಯಾಗಿ ಹೇಳೋದಲ್ಲ, ಬಂದು ಮಾಡಿ ಗೊತ್ತಾಗುತ್ತೆ ನಿನಗೆ. ದಿವಸ ಮಾಡೋದಕ್ಕೆ ಎಷ್ಟು ಮಾಡ್ತಾರೆ. ಹೆಂಗೆ ಗೈಸ್, ಅಡುಗೆ ಮಾಡೋದು ಈಸಿ ಅನ್ಕೊಬಿಡ್ರಿ ಹೆಣ್ಮಕ್ಳು. ಎಷ್ಟು ಕಷ್ಟ ಗೊತ್ತಾ ಹೆಣ್ಮಕ್ಳು? ಏನು ಗೊತ್ತು ನಿಮಗೆ? ನಾವೆಲ್ಲ ಮಾಡ್ಬೇಕಾದ್ರೆ ನಮ್ಗೆ ಹೆಂಗಿರುತ್ತೆ ಹೇಳು? ನಿಂಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕು. ಹಾಂ, ಸಾಕು ಇಷ್ಟು ಖಾರ ನನಗೆ. ಪಕ್ಕ. ನೆಕ್ಸ್ಟು ನೆಕ್ಸ್ಟ್ ಅಲ್ಲಿ ಎಲ್ಲ ತಗೋ ಏನೇನು ಇಟ್ಟಿದ್ದೀನಿ ಅಲ್ಲಿ. ವಿನಿಗರ್ ಹಾಕು 1 ಸ್ಪೂನ್. ಅರ್ಧ ಸ್ಪೂನ್ ಹಾಕು ಸಾಕು, ಜಾಸ್ತಿ ಬೇಡ. ಅರ್ಧ ಸ್ಪೂನಾ? ಹಾಂ, ಓಕೆ. ಸಾಕಷ್ಟು? ಇನ್ನೊಂದು ಸ್ವಲ್ಪ. ಹಾಂ, ಸಾಕು. ನೆಕ್ಸ್ಟ್ ಏನು ನೀರು ಥರ ಇದೆ ವಿನಿಗರ್ ಇದು? ನೆಕ್ಸ್ಟ್ ಸೋಯಾ ಸಾಸ್ ಹಾಕ್ಲಾ? ಸೋಯಾ ಸಾಸು ಜಾಸ್ತಿ ಬೇಡ, ಸ್ವಲ್ಪ. ಸ್ಪೂನಲ್ಲಿ ಹಾಕು. ಇಲ್ಲ, ತೂತಿದೆ ಬಿಡು. ಬೇಡ, ಸ್ಪೂನಲ್ಲಿ ಹಾಕು. ಸಾಕು ಬಿಡು, ಹಾಕಿದ್ದೀನಿ ಅಷ್ಟು. ನಂಗೆ ಗೊತ್ತಾಗಲ್ಲ ನನಗೆ. ಸ್ವಲ್ಪ ಹಾಕಿದ್ದೀನಿ ಬಿಡು, ಏನಾಗಲ್ಲ. ನೆಕ್ಸ್ಟು ಸಿಜ್ವಾನ್ ಸಾಸ್. ಕೆಚಪ್ ಹಾಕು. ಅಲ್ಲ, ಏನು ಅನ್ಕೊಂಡಿರಿ ನಾನು ನೀವು? ನಾನು ಇದು ಮುಂಚೆ ಮಾಡಿದ್ದೀನಿ. ಸುಮ್ಮನೆ ಅವಳಿಗೆ ಅಲ್ಲಿ ಇತ್ತರೆ ಅಷ್ಟೇ, ಹಿಂದಗಡೆ ಗೈಡ್ ಕೊಡು ಅಂತ. ನಮಗೆಲ್ಲ ಗೊತ್ತು ನೀಟಾಗಿ ಮಾಡೋಕೆ. ನಮಗೆ ಸಾಕಲ್ಲ? ಇವಾಗ ನೀಟಾಗಿ ಫ್ರೈ ಮಾಡಲ್ಲ. ಗೈಸ್, ಏನು ಗೊತ್ತಾ ಗೈಸ್, ಸಾಸಲ್ಲಿ ಎಷ್ಟು ಶುಗರ್ ಇರುತ್ತೆ ಗೊತ್ತಾ? ಸಾಸ್ ಜಾಸ್ತಿ ತಿನ್ನೋಕೋಗ್ಬಿಡಿ ಗೈಸ್. ಕೆಚಪ್ಪಲ್ಲಿ ಜಾಸ್ತಿ ತಿನ್ಬೇಡಿ. ಬರ್ಗರಲ್ಲಿ, ಪಿಜ್ಜಾ ಅಲ್ಲಿ ಕೆಚಪ್ನ ಅವಾಯ್ಡ್ ಮಾಡಿ. ಸಿಕ್ಕಾಪಟ್ಟೆ ಶುಗರ್ ಹಾಕಿರ್ತಾರೆ ಕೆಚಪ್ಪಲ್ಲಿ. ಸೊ ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೋವ. ಸೊ ಗೈಸ್, ಇವಾಗ ತರಕಾರಿ ನೀಟಾಗಿ ಬೆಂದಿದ್ದಾವೆ. ಓಕೆನಾ? ನೀಟಾಗಿ ಇಳಿದಿದೆ ಅದಕ್ಕೆಲ್ಲ. ಸೋಯಾ ಸಾಸು, ಗಿಯಾ ಸಾಸ್ ಎಲ್ಲ ಇಳಿದಿದೆ. ಸೊ ನೆಕ್ಸ್ಟ್ ಇವಾಗ ಇದಕ್ಕೆ ನೂಡಲ್ಸ್ ಹಾಕೋಣ. ನಾನೇ ಮಾಡ್ತೀನಿ. ಏನೇ ಹಿಂದಗಡೆ ಏನು ಹೇಳ್ಕೊಬೇಡ, ನಾನು ಮಾಡ್ಕೊತೀನಿ. ಸುಮ್ಮನೆ ಕೂತ್ಕೋ ಅಷ್ಟೇ ನೀನು. ಸೊ ನೂಡಲ್ಸ್ ಹಾಕೋಣ ಇವಾಗ. ನೀಟಾಗಿ ಬಿಡಿಯಾಗಿ ಹಾಕು. ಸ್ವಲ್ಪ ಹಾಕೋ, ಜಾಸ್ತಿ ಹಾಕ್ಬಿಟ್ಟು ಆಮೇಲೆ ಇದಾಗುತ್ತೆ. ಆ್ಯಕ್ಚುಲಿ ನಾವು ಜಾಸ್ತಿ ಹಾಕೊಬೇಕು ನೂಡಲ್ಸ್, ಸ್ವಲ್ಪ ಕಮ್ಮಿ ತೊಗೊಬೇಕಿತ್ತು ಅವಾಗ. ಜಾಸ್ತಿ ಹಾಕೊಂಡೆ ಕಣೆ, ವೇಸ್ಟ್ ಆಗುತ್ತೆ ಅಷ್ಟು ನೂಡಲ್ಸ್. ಬೇಕಿಕೊಂಡು ನನಗೆ ನಾಳೆ ಬರ್ತಿತ್ತು. ಏನು ಮಾಡ್ತಿದ್ದೀರಾ? ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಮೇಡಮ್. ಮಾಡಿ ನೀಟಾಗಿ ಮಾಡಿ. ಇದಕ್ಕೊಂದು ಮೊಟ್ಟೆ ಹೊಡೆದ್ರೆ ಮುಗೀತು, ಎಗ್ ನೂಡಲ್ಸ್ ಆಯಿತು. ನೀನು ಮಾಡ್ಕೊಂಡು ತಿನ್ಬೇಕು. ಅದೆಲ್ಲ ತಿನ್ನೋದು
ಈಗ ಅಂಟ್ಕೋತಾನೆ ಇಲ್ಲ ಇದು ಮಾಡಿ ನೀವು ಮಿಕ್ಸ್ ಮಾಡಿ ಕರೆಕ್ಟಾಗಿ ಫುಲ್ಲು. ನೂಡಲ್ಸ್ ತಿಂತಾಯಿದ್ರೆ ಈ ಚಳಿಗೆ ಹಿಂಗಿರುತ್ತೆ ಗೊತ್ತಾ ಗಾಯ್ಸ್. ಒಬ್ರಿಗೆ ಕ್ಯಾಮ್ರನ್ ಇರ್ತಾರೆ, ಅವ್ರಿಗೆ ಅದೃಷ್ಟ ತಿನ್ನೋಕ್ಕೆ. ನಾವು ಹುಟ್ಟಾಗೇನೆ ಅದೃಷ್ಟ ಮಗ ಉಂಟ್ಬಿಟ್ಟಿವಿ ಗಾಯ್ಸ್. ನಮಗೂ ಬರುತ್ತೆ ಟೈಮು, ಸ್ವಲ್ಪ ದಿವಸ ಅಷ್ಟೇ. ಯಾವಾಗ ಬರುತ್ತೆ ಅದು ಆಮೇಲೆ ತೋರಿಸ್ತೀವಿ ನಾವು. ಆ್ಯಕ್ಚುಲಿ ನೂಡಲ್ಸ್ ಮುಗೀತು ನೋಡಿ, ಇನ್ನೂ ಎಷ್ಟು ನೂಡಲ್ಸ್ ಮಿಕ್ಕಿದೆ. ನಮ್ಮ ಅಕ್ಕ ಅವಾಗ ಹೇಳಿದಾಗ ಸ್ವಲ್ಪ ಒಂದೇ ಒಂದು ಸಾಕು ಅಂತ. ನಾನು ಅತಿಯಾಸ ಬಿಟ್ಬಿಟ್ಟು ನಮ್ಮ ಅಮ್ಮನ ಕೇಳಿದೆ, ಅಮ್ಮ ನನಗೂ ಬೇಕು ಅಂದ ತಕ್ಷಣ ನಾನು ಅದನ್ನೂ ಹಾಕ್ಬಿಟ್ಟೆ. ಸೊ ಜಾಸ್ತಿ ಆಗೋಗ್ಬಿಟ್ಟಿದೆ. ಸೊ ಈಗ ಇದೇನು ಮಾಡ್ತಿದ್ರ? ಹಂಗೆ ನಾಳೆ ಏನಾದ್ರು ಮಾಡ್ಕೊಂಡು ತಿಂದರೆ ಆಯಿತು. ನಾಳೆ ಆಗುತ್ತಲ್ಲ, ನಾಳೆ ಅದರಲ್ಲಿ ಬೆಳಿಗ್ಗೆ ನೂಡಲ್ಸ್ ಮಾಡ್ಕೊಂಡು ತಿನ್ಬಿಡೋಣ. ಅಷ್ಟೇ. ಸೊ ಗೈಸ್ ಇವಾಗ ನೂಡಲ್ಸ್ ರೆಡಿಯಾಗಿದೆ. ಇದು ಹಾಕು, ಹಾಂ ಆನಿಯನ್ ಸ್ಪ್ರಿಂಗ್ಸ್ ಹಾಕು. ಓ ಇವಾಗ ಇದು ಹಾಕ್ಬೇಕು ಅದ್ರ ಮೇಲೆ. ಸೊ ಗೈಸ್ ಇದನ್ನ ಇವಾಗ ಅದ್ರ ಮೇಲೆ ಹಿಂಗೆ ಹಾಕಬೇಕು. ವಾವ್, ನೋಡೋದಕ್ಕೆ ಕಲರ್ಫುಲ್ ಆಗೈತೆ, ಸಕ್ಕತ್ತಾಗೈತೆ ನೋಡೋದಕ್ಕೆ. ಹಾಂ ಗೈಸ್ ಕಲರ್ಫುಲ್ ಆಗಿದೆ ಗೈಸ್. ಇವಾಗ ಇದನ್ನ ಟೇಸ್ಟ್ ನೋಡೋಣ ಇರಿ ಗೈಸ್. ಇವಾಗ ನೆಕ್ಸ್ಟ್ ಟೇಸ್ಟ್ ನೋಡ್ತೀವಿ ಇವಾಗ ಅದನ್ನ. ಫುಲ್ ಎಲ್ಲ ಮುಗೀತು. ಮುಗ್ದಮೇಲೆ ನಮ್ಮ ಅಕ್ಕ ಒಂದು ಹೇಳ್ತಾಳೆ ಇವಾಗ. ನೀನು ಅಡ್ಡ ನಿಂತಿದ್ದು ನೋಡಿ ನಂಗೆ ಪೆಪ್ಪರ್ ಕಾಣಿಸ್ಲೇ ಇಲ್ಲ. ಪೆಪ್ಪರ್ ಪೌಡ್ರ್ ಹಾಕಬೇಕಿತ್ತು ಗೈಸ್. ಪೆಪ್ಪರ್ ಪೌಡ್ರ್ ಹಾಕಬೇಕಿತ್ತು. ಸೊ ಪೆಪ್ಪರ್ ಪೌಡ್ರ್ ಇಲ್ಲೇ ಬಿದ್ದಿದೆ. ಇದೊಂದು ಹಾಕಿಲ್ಲ ಅಷ್ಟೇ ನಾವು. ಆದರೂ ಪರವಾಗಿಲ್ಲ, ನೂಡಲ್ಸ್ ಮಾಡಿದ್ದೀವಿ. ಸೊ ಟೇಸ್ಟ್ ನೋಡೋಣ. ಅದೇನು ಗೊತ್ತಾ ಮಾಡೋದಕ್ಕೆ ಇವಾಗ ಏನೂ ಗೊತ್ತಿಲ್ಲ. ಸೊ ವರುಣ್ ಇವಾಗ ಸರ್ವ್ ಮಾಡ್ತಿದ್ದಾನೆ. ಎಸ್ ವರುಣ್ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಅಲ್ವಾ ಗೈಸ್, ಇದುವರೆಗೂ ನಮ್ಮ ಅಕ್ಕ ನಂಗೆ ವರುಣ್ ಅಂತ ಕರೆದಿಲ್ಲ ಗೈಸ್. ಅವಳು ವರುಣ್ ಆರಾಧ್ಯ ಅಂತ ಹೇಳಕ್ ಬಂತು, ಬಟ್ ಆಗ್ಲಿಲ್ಲ. ಸ್ವಲ್ಪ ಸ್ವಲ್ಪ ಹಾಕೋ. ಅಮ್ಮಂಗೆ ಜಾಸ್ತಿ ತಿನ್ಬೇಡ, ಅಮ್ಮ ತಿನ್ನೋದು ಜಾಸ್ತಿ. ಪಾಪ ತಾನೆ ಅಮ್ಮ. ಎಲ್ಲ ಬರೀ ಚಲ್ಲದೆ ಇವನು. ಅಲ್ಲೂ ಒಂದಿಷ್ಟು ಚಲ್ದ, ಇಲ್ಲೂ ಒಂದಿಷ್ಟು ಚಲ್ದ. ನೀಟಾಗಿ ಇದು ಮಾಡು ಸ್ವಲ್ಪ. ಸರಿ, ನಾನು ನೀಟಾಗಿ ಮಾಡ್ಬಿಟ್ರೆ ನಾನು ಹುಡುಗಿ ಆಗ್ಬಿಡ್ತೀನಿ ಕಣೆ. ಹಾಂ ಹುಡುಗರು ಯಾವತ್ತು ಗಲೀಜಾಗಿರ್ಬೇಕು. ಸಾಕು ಸಾಕು ನೋಡಿ ಇವಾಗ ಹುಡುಗಿರೋ ಎಷ್ಟು ನೀಟಾಗಿ ಇಟ್ಕೋತಾರೆ ಅಡುಗೆ ಮನೇನ. ನಾವು ಬಂದರೆ ಒಂದು ಸೌಂಡ್ ಇರಬೇಕು, ಒಂದು ಹವ ಇರಬೇಕು. ನಾವು ಬಂದು ಮಾಡಿ ಅಂತಂದ್ರೆ ವರುಣಾನದ ಬಂದ ಮಾಡ್ದ ಅಂತ ಇರಬೇಕು. ಅದು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ನಮ್ಮ ಗೈಸ್ ನಾವು ಒಂದು ಹೇಳ್ತೀನಿ ಕೇಳಿಸ್ಕೊಡಿ. ನಾವು ಎಲ್ಲೇ ಹೋದ್ರೂ ನಮ್ಮಲ್ಲಿ ಹೆಸರು ಓಡ್ತಿರ್ಬೇಕು ಅಂದ್ರೆ ಅಲ್ಲಿ ನಮ್ದೇನೋ ಒಂದು ಇರಬೇಕು. ಹಂಗೆ ನಾವು ಇಲ್ಲಿ ಬಂದು ಮಾಡಿ ಅಡುಗೆ ಮಾಡಿದೀವಿ ಅಂದರೆ ಇಲ್ಲೇನೋ ಒಂದು ಇರಬೇಕು ನಮ್ಮದು. ಅವಾಗೆ ಅದಕ್ಕೆ ಒಂದು ಬೆಲೆ. ಇವಾಗ ಒಂದು ಸ್ವಲ್ಪ ಸಾಸ್ ಹಾಕೋಣ ಹಚ್ಕೊಂಡು ತಿನ್ನೋಕ್ಕೆ. ಅದನ್ನ ಹಂಗಂಗೆ ಆಗ್ತಾವನ. ಅದನ್ನ ಎತ್ತನ ಸ್ವಲ್ಪ ನೀಟಾಗಿ ಮಾಡೋಣ. ಏನೂ ಇಲ್ಲ. ಏಯ್ ಏನಿಂದು ನಡಿ, ಮುಗೀತು ನಿನ್ನ ಕೆಲಸ ಮುಗೀತು ನಡಿ. ಆಚೆ ನಿಂದು ಸ್ಪೂನ್ ಸ್ಪೂನ್ ನಡಿ, ನಿನ್ನ ಕೆಲಸ ಮುಗೀತು ನಡಿ. ನಂದು ಆಯಿತು, ನಾನು ಮಾಡಿದ್ದು ನಡಿ. ಹಂಗಂಗೆ ನಿಂಗೆ ಹಾಕ್ತೀನಿ, ನೀವೇ ತಿನ್ಬೇಕು. ಗೈಸ್ ಇವಾಗ ನಾನು ಅಮ್ಮಂಗೆ ಹಾಕ್ಕೊಟ್ಟಿದ್ದೀನಿ. ನಮ್ಮ ಟೇಸ್ಟ್ ಹೇಳ್ತಾರೆ ಹೆಂಗಿದೆ ಅಂತ. ಅಮ್ಮ ಆನೆಸ್ಟ್ ರಿವ್ಯೂ ಹೇಳಮ್ಮ, ಆನೆಸ್ಟ್ ರಿವ್ಯೂ ಬೇಕು ನನಗೆ. ಅಡುಗೆ ಮನೆ ನೋಡ್ಬಿಟ್ರೆ ಆನೆಸ್ಟ್ ರಿವ್ಯೂ ಬರೋದೇ ಇಲ್ಲ. ಕುಶನ್ ಹಿಂದಗಡೆ ಸ್ಕೆಚ್ ಹಾಕ್ತೊಳ್ತೀನಿ ತಿನ್ನೋಕ್ಕೆ. ಆಮೇಲೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಮತ್ತೆ ನಂಗೆ ಇನ್ನೊಂದ್ಸಲಿ ಮಾಡ್ಕೊಡು ಅಂತಲೇ ಹೇಳ್ಬೇಡ, ಓಕೆನಾ? ಹೆಂಗಿದೆ? ಇನ್ನೊಂದ್ಸತಿ ತಿನ್ಬಿಟ್ಟು ಹೇಳ್ತೀನಿ. ಇದೇನು ಒಂದು ಸರಿ ತಿನ್ಬಿಟ್ಟು ಹೇಳ್ಬೋದು, ಇದೇ 2 ಸರಿ ತಿನ್ಬಿಟ್ಟು ಹೇಳೋದು ನಮ್ಮ ಅಮ್ಮ. ಹ್ಞೂ ಮತ್ತೆ ಇಂಡಿಯಾ ಹೆಂಗಿದೆ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬೇಕಿತ್ತು ಅನ್ನಿಸ್ತು ನನಗೆ. ಏನು ಮತ್ತೆ ಡ್ರಮ್ ಥರ ಆಗೋದಕ್ಕ ನೀನು? ಆಚೆ ಕಡೆ ಊಟದಲ್ಲಿ ನೀನ್ ಎತ್ಬಿಟ್ಟು ತಿನ್ಬಿಟ್ಟು ನೋಡ್ರೆ ಎಡೆ ಇರ್ತದೆ ಕೈ ಹಂಗಿರ್ಬೇಕು ಅಮ್ಮಂಗೆ. ನನಗೆ ಆ ಥರ ನಾವು ಎಣ್ಣೆ ಇಲ್ಲ ಗಾಯ್ಸ್. ನಾನು ಡಯೆಟಾಗಿ ಮಾಡಿದ್ದೀನಿ ನೋಡಿ. ಫುಲ್ ಡಯೆಟ್, ಫುಲ್ ತರಕಾರಿ ಎಲ್ಲ ಜಾಸ್ತಿ ಇದೆ. ನೋಡಿರ್ತೀವಿ, ತಿನ್ನು, ಓಕೆನಾ? ಎಂಜಾಯ್. ಥ್ಯಾಂಕ್ ಯು ಗೈಸ್. ನಾನು ತಿನ್ಬಿಟ್ಟು ಹೇಳ್ತೀನಿ ಟೇಸ್ಟ್ ಹೆಂಗಿದೆ ಅಂತ. ಗೈಸ್ ನಾನು ಪೆರಿ ಪೆರಿ ಮಸಾಲ ಹಾಕ್ಕೊಂಡಿದ್ದೀನಿ ಅದ್ರ ಮೇಲ್ಗಡೆ. ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ತಿನ್ಬಿಟ್ಟು ನೋಡ್ತೀನಿ ಹೆಂಗಿದೆ ಅಂತ. ವಾ ರೇ ವಾ ವರುಣಾರಾಧ್ಯ, ವೆರಿ ಗುಡ್ ಮಾಡಿ, ವೆರಿ ಗುಡ್, ವೆರಿ ಗುಡ್. ಸೂಪರಾಗಿ ಮಾಡಿದ್ದೀನಿ ಗೈಸ್, ಸೂಪರಾಗಿ ಮಾಡಿದ್ದೀನಿ. ಅದೃಷ್ಟ ಬೇಕು, ಅದೃಷ್ಟ ತಿನ್ನೋಕ್ಕೆ. ಸಕಲ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ ಗೈಸ್. ಸೊ ಓಕೆ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ಮೀ ವಾಚಿಂಗ್. ನೀ ಹೇಳು ಲೈಕ್, ಶೇರ್, ಕಮೆಂಟ್ ಅಂತ. ಅಂಟಿಲ್ ದೆನ್ ಪ್ಲೀಸ್ ಬಿ ವಾಚಿಂಗ್ ವರುಣ್ ಆರಾಧ್ಯಸ್ ಯೂಟ್ಯೂಬ್ ಚಾನಲ್. ಸೊ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಆ್ಯಂಡ್ ನೋಟಿಫಿಕೇಶನ್ ಬರೋಕ್ಕೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್, ಲವ್ ಯು. ಮತ್ತೆ ಸಿಗ್ತೀನಿ ನಿಮಗೆ. ಶೇರ್ ಮಾಡ್ತಾರೆ. ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್, ಸಿ ಯು.